ಹಲೋ ಗೈಸ್, ಇವತ್ತು ನಾವು ಒಂದು ಕಡೆ ಟ್ರಿಪ್ಪಿಗೆ ಅಂತ ಹೊರಟಿದ್ದೀವಿ. ಟ್ರಿಪ್ ಅಲ್ಲ, ಲೈಕ್ ಏನಂತೀರಾ, ದೇವ್ರ ಹರಕೆಗೆ ಕರೆ ಬಂದಿದೆ. ಸೊ ಹಂಗಾಗಿ ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಮನೇಲಿ ಎಲ್ಲರೂ ತೀರ್ಮಾನ ಮಾಡಿದ್ವಿ ಹೋಗೋಣ ಅಂತ. ಸೊ ಅದು ಸ್ವಲ್ಪ ಕಾಡಿನ ಮಧ್ಯೆ ಇದೆ. ಸೊ ಅದಕ್ಕೆ ಬ್ಲಾಗ್ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಬ್ಲಾಗ್ನ. ಹಾಯ್ ಗಾಯ್ಸ್, ವಿ ಆರ್ ಇನ್ ದ ಡೆನ್ಸ್ ಫಾರೆಸ್ಟ್. ಯಾವ ಇವೆಲ್ಲ ರೋಡ್ ನೋಡಿ ಹೆಂಗಿದೆ ಅಂತ ಖುಷಿ ತೋರ್ಸ್ ಹೊರಗಡೆ. ಗಾಯ್ಸ್, ಈ ರೋಡಲ್ಲಿ ಕೇವಲ 4-5 ಮನೆ ಇದಾವೆ ಅಷ್ಟೇ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. 4-5 ಮನೆ ಇದಾವೆ ಅಷ್ಟೇ. ರೋಡ್ ನೋಡಿದ್ರೆ ನೀವು ಗಾಬರಿ ಆಗ್ಬಿಡ್ತೀರ. ನೋಡಿದ್ರಿ ಲೊಕೇಶನ್ ನೋಡ್ರಿ, ಎಷ್ಟು ಕಾಡ್ ಮಧ್ಯದಲ್ಲಿ ಇದೀವಿ ಅಂತ. ಎಲ್ಲ ಇನ್ಕಂಪ್ಲೀಟ್ ರೋಡ್ಗಳು ಇಲ್ಲಿ. ಹೋಗಿ ಇದೆ ರೋಡ್. ಒಳ್ಳೆ ಆಫ್ ರೋಡಿಂಗ್ ಸಾಕತ್ತಾಗಿದೆ ರೋಡು. ಒಂದು ಪಾಯಿಂಟ್ ನೆಟ್ವರ್ಕ್ ಇಲ್ಲ ಮೊಬೈಲಲ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾವುದೇ ವರ್ಕ್ ಆಗಲ್ಲ. BSNL ಬಿಟ್ಟು ಯಾವುದೇ ನೆಟ್ವರ್ಕ್ ಇಲ್ಲಿ ವರ್ಕ್ ಆಗಲ್ಲ. ಅಷ್ಟು ಡೆನ್ಸ್ ಇದೆ ಫಾರೆಸ್ಟ್. ಸೊ ಫಾರೆಸ್ಟ್ ಒಳಗಡೆ ಮನೆ. ಇಲ್ಲೇ 1-2 ದಿನ ಇರ್ತೀವಿ ನಾವು. ನಾವು ಹೇಳ್ತೀವಿ, ಇನ್ನು ಮುಂದೆ ಅಪ್ಡೇಟ್ ಕೊಡ್ತಾ ಇರ್ತೀವಿ ನಿಮ್ಗೆ ಹೆಂಗಿದೆ ಅಂತ. ಪ್ರೇರಣೆ ಇಲ್ಲ, ಎಲ್ಲಿ ಹೋಗ್ಯಾರೆ? ಅಲ್ಲೇ ಇದ್ದಾರಾ ಇನ್ನು? ಮತ್ತೆ ಮನೇಲೇ ಬರ್ತಾ ಇದ್ದೀನಿ ಅಂತ ಅಂದ್ರು. ಇಲ್ಲಿ ಯಾರು ಇಲ್ಲ. ಇಲ್ಲಿ ಮನೇಲಿ ಯಾರಿದ್ದಾರೆ? ಅದಾ ಇವರಿಲ್ಲ ಇದಾರಾ? ಕಾರ್ ಒಳಗೆ ಇಲ್ಲಿ ಪಾರ್ಕ್ ಮಾಡೋದು. ಎಲ್ಲಿ ಪಾರ್ಕ್ ಮಾಡ್ತೀಯ? ಇಲ್ಲಿ ಅಲ್ಲಿ ಜಾಗ ಇದೆಯಾ? ಅಲ್ಲ, ಎದುರುಗಡೆ ಜಾಗ ಇದೆ, ನಿಲ್ಸೋಷ್ಟು ಕಾರ್ ನಿಲ್ಸೋಷ್ಟು ಜಾಗ ಇದೆಯಲ್ಲ. ನಮ್ಮ ಆಫ್ ರೋಡ್ ಡ್ರೈವರ್ ನೋಡ್ರಿ ಹೆಂಗಿದಾರಂತ. ಸಖತ್ತಾಗಿದಾರಲ್ಲ ನೋಡಕ್ಕೆ. ಏನೋ ಕಂದಲೇ, ಏನೋ 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 ಮಾತಾಡ್ತೀರಾ ಮೈಕಲ್ಲಿ? ಅಯ್ಯೋ ದೇವ್ರೇ ಭಗವಂತ. ಮಾತಾಡ್ರಿ. ಅಯ್ಯೋ ಹುಡುಗ ಅನ್ಬೇಡಪ್ಪ ನೀನು ಮೇಡಮ್ ಅನ್ನು. ಕಾಲ್ಮಿ ಮೇಡಮ್, ಕಾಲ್ಮಿ ಮ್ಯಾಮ್ ಮೇಡಮ್. ಬಿಡು, ಫ್ಲಾಶ್ ಆನ್ ಮಾಡೋಣ. ಬನ್ನಿ ಹಾ, ಬಂದ್ರಲ್ಲ ಅದ ದೊಡ್ಡ ಮನುಷ್ಯರು. ಬರ್ಲಿ ಬಾ ಅಲ್ಲ, ಮುಂದೆ ಬರ್ತೀನಂತ ಹೇಳಿ ನೀವು ಎಲ್ವರ್ಗಿದ್ರಿ ಅಲ್ಲಿ? ಅವೆಲ್ಲ ಡೌಗಳು ಬೇಡ. ಮನೆಗ್ ಮ್ಯಾಟ್ರ್ ಹೇಳಿಲ್ಲ ಅಂತ ನೀವು. ನಾವು ಬರೋದೇ ಮ್ಯಾಟ್ರ್ ಹೇಳಿಲ್ಲ ಅಂತ. ಫುಲ್ ಶಾಕ್ ಅವರು. ಅಲ್ಲ, ಫುಲ್ ಶಾಕು. ನೀವೇನ್ ಬಂದ್ರಿ, ಹಿಂಗ್ ಬಂದ್ರಿ ಅಂತೆ. ಪ್ರೇರಣ, ನಾವು ಬಂದಿದ್ರ ಬಗ್ಗೆ ಏನ್ ಹೇಳ್ತೀರಾ? ನೀವು ಬಂದಿದ್ರ ಬಗ್ಗೆ ನಮಗೆ ತುಂಬಾ ಖುಷಿ ಆಗ್ತಿದೆ. ಇವತ್ತು ಏನ್ ಟ್ರೀಟ್ ಇದೆ? ಇವತ್ತು ನೈಟಿಗೆ ನಮ್ಮ ಕಾಡ್ ಮಧ್ಯೆ ನಿದ್ದೆ ಮಾಡೋದು. ನಿದ್ದೆ ಮಾಡೋದು ನಿಮ್ಗೋಸ್ಕರ. ಅಲ್ಲೇ ನಿಮ್ಗೆ ಟ್ರೀಟ್. ಅದ್ ಬಿಟ್ರೆ ಎಣ್ಣೆ ಬಾಟ್ಲು ಖಾಲಿ ಆಗಿದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಎಣ್ಣೆ ಬಾಟ್ಲಿದೆ, ಅದನ್ನ ಕೊಡ್ತೀವಿ ಅಷ್ಟೇ. ಓಕೆ ಗಾಯ್ಸ್, ನೀರ್ ಬಾಟ್ಲಿ ಬದಲಿಗೆ ನೀರ್ ಬಾಟ್ಲಿದೆ. ಓಕೆ, ನಾನು ಕಂಪ್ಲೀಟ್ ಅಪ್ಡೇಟ್ಸ್ ಆಮೇಲೆ ಕೊಡ್ತೀನಿ. ಓಕೆ, ಸೊ ಗಾಯ್ಸ್, ಈ ನಾಯಿನ ಅಬ್ಸರ್ವ್ ಮಾಡಿ ಹೆಂಗಿದೆ. ಇದ್ರದ್ದು ವಿಡಿಯೋ ಮಾಡಿ ಹಾಕಿದ್ದೆ, ತೋರಿಸ್ತೀನಿ ನಿಮಗೆ, ಅಪ್ಡೇಟ್ ಕೊಡ್ತೀನಿ. ಇದು ಎಷ್ಟು ದೊಡ್ಡ ಆಗಿದೆ ನೋಡ್ರಿ ಈಗ. ಯಾರು ಹೇಳಿದ್ದು?
ನೀವ್ ಹೇಳಿದ್ದು ನಾವು ನಾಳೆ ಬೆಳಿಗ್ಗೆ ಬರ್ತೀವಿ ಅಂತಿದ್ರು. ನಾನು ಅಂತ ಹೇಳಿರಲ್ಲ. ನೀರೆಲ್ಲ ಉಳಿಯಲ್ಲ ಹೋಗ್ತೀನಿ ಅಂದ್ರ ಮತ್ತೆ ಅಂತ ಹೇಳಿದ್ರು. ನೀವು ನಿಂತಲ್ಲೇ ಬಂದಿರಿ. ನಾನು ಮನೆ ಫೋನ್ ಮಾಡಿ ಆಮೇಲೆ ಅಷ್ಟೇ. ಹೌದಾ? ಬನ್ನಿ ಹೋಗ್ರಿ. ಇದೇ ನಮ್ದು ಅರಮನೆ ಅಂತ ಗುಡಿಸಿಲ್ಲ. ಬನ್ನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲೊಂದು ಅರಮನೆ ಇಲ್ಲೊಂದು ಅರಮನೆ ಅಲ್ಲೊಂದಿತ್ತು ಮೇಲೆ ಅದಾ ಎಲ್ಲ ನೋಡಿದ್ವಪ್ಪ. ಗೊತ್ತಿದ್ದೆ ಗೊತ್ತೀವಾ? ಅಜ್ಜಿ ಲೈಟ್ ಆಗಿ ಅಮ್ಮ ಈ ಕಡೆ ಬಾ. Шоколад, блин. Задумала, блин. Мне нужен шоколад. ಏನು ಸಮಾಚಾರ? ಎಲ್ಲ ಬಂದ್ಮೇಲೆ ಏನೋ ತಂದಿಲ್ಲ ಅನ್ನೋ. ಏನ್ ಮೇಡಮ್ ಮಾತಾಡ್ತೀರಾ? ನೀವೇರಿ ಆರಾಮಾಗಿ ನಾನು ಹುಡುಗರೆಲ್ಲ ಹೋಗಿ ಅವರಿಗೆ ಒಂದು ಒಳ್ಳೆ ಒಂದು ತುಂಡು ಊಟ ಹಾಕಿಸ್ಕೊಳ್ತೀನಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂತ ಹೇಳೋದು ಏನ್ ಹೇಳಿ? ಕಾಡ್ ಮನೇಲಿ ತಂದು ಬಿಟ್ಟಿರಲ್ಲ. ಕಾಡ್ ಮನೇಲಿ ನುಗ್ಗೆಟ್ಟು ಬಂದ ರಾತ್ರಿ ತಂದು ನುಗ್ಗಿ ಬಿಟ್ಕೊಂಡು ಏನ್ ಹೇಳ್ತೀರಾ ಹೇಳಿ ಅಂದ್ರೆ ಅಂತ ಹೇಳೋದು. ನಿಮ್ ಕಾಡ ಅಂತ ಗೊತ್ತಾಯ್ತು. ಕಾಣಿಸ್ತಾ ಹೆಂಗ್ ಕಾಣಿಸ್ತಾ? ಕಾಣಲದ? ಅಯ್ಯೋ ದೇವ್ರೆ, ನಂಗೆ ಅದು ತಲೆ ಬಿಸಿ ಆಗೋಗಿತ್ತ. ಏನಕ್ಕೆ? ಎಲ್ಲಿ ಈ ತರ ಕಾರ್ ಎಲ್ಲಿ ರಾತ್ರಿ ಬರತ್ತಿಗೆ? ಆದ್ರೂ ನಾನು ಪಕ್ಕ ಕರ್ಕೊಂಡ್ ಬಂದಿದ್ದಾನೆ. ನಾನು ಬಂದಿರೋದೇ ಒಂದ್ಸಲ. ಚಿರತೆ ಸಿಕ್ಕಿಲ್ವಾ? ಚಿರತೆ ಬರ್ರಿ ಮರ. ಅಲ್ಲ, ನಾನು ಅಲ್ಲಿ ಕಟ್ಟಾಕಿಟ್ಟು ಬಂದಿದ್ದೆ. ಕಟ್ಟಾಕಿಟ್ಟು ಬಂದಿದ್ದೀರಾ? ಹಾಯ್ ಅನ್ವಲ್ಲ, ಅದಕ್ಕೆ ಹೇಳಿದ್ದು. ನಾವು ಹೇಳ್ದು ನಾವು ಊಟ ಮೇಲೆ ಹೋಗ್ತೀವಿ, ನಮ್ದಾದ್ಮೇಲೆ ನಿಂತ್ಕೊಂಡು ಅಂತ. ನಾವು ಊಟದ ಮನೆ ಹೋಗ್ತಿದ್ವಿ, ನಮ್ದಾದ್ಮೇಲೆ ನೀವು ಬಾ ಅಂತ ಸರ್ದಿಗೆ. ಚಾಗೆ ಕುಡ್ಕೊಂಡು ನೀನು ಕುಡಿಯಲ್ಲ? ನೀನು ಕುಡಿಯಲ್ಲ? ಇವ್ ನಿಲ್ಸಿ ಅಂದ್ರೆ ಎಲ್ಲಿ ಗಾಡಿ ನಿಲ್ಸಲ್ಲ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ. ಬಾಯಿ ತಗಡಿತ ನೀರ್ ಬರ್ತಾ ಇದೆ ಕಣ. ನೀವು ತೀರ್ಥಹಳ್ಳಿ ಅಂತ ಹೇಳಿದಾಗ ನಂಗೆ ಕನ್ಫರ್ಮ್. ನಮ್ಗೆ ಗೊತ್ತು ನೀವು ಬರ್ತೀರಂತ. ನೀವು ನಾಳೆ ಇವತ್ತು ಬರಲ್ಲ, ನಾಳೆ ಬಂದು ಹೋಗ್ತೀವಿ ಅಂತ. ಬೇಡ ಬೇಡ ಇಟ್ಕೊಂಡಿದ್ದು ಗಾಡಿ ಇದೆ. ರಾಮ್ ರಾಮ್ ರಾಮ್. ಬೇಕಾ ಸಾಂಗ್ ಹೇಳ್ತೀರಾ? ಶ್ರೀರಾಮಚಂದಿರನೇ ಶ್ರೀಲೋಲ ಸುಂದರನೇ ಯಾರು? ಹಾಗೆ ನಿಮ್ಗೆ ಔಟ್ಫಿಟ್ ಹಾಕೊಂಡು ನಿಮ್ಗೆ ಹೇಗೆ ಅನ್ಸ್ತದೆ? ಈ ಕಡೆ ತಿರ್ಗ ಹೆಂಗ್ ತಿರ್ಗ ಔಟ್ಫಿಟ್ ಹಾಕೊಂಡು ಹಿಂಗೆ ರೆಕಾರ್ಡ್ ಮಾಡ್ಬೇಕಾ? ರೆಕಾರ್ಡ್ ಆನೆ ಐತೆ, ಆನೆಲ್ಲ ಇದೆ. ಹಿಂದೋ ಹೆಣ್ಮಗು ಈಗ ಹಿಂಗ್ ತಿರ್ಗ ಯಾಕೆ? ಈ ಔಟ್ಫಿಟ್ ಅಲ್ಲಿ ನಿಮ್ಗೆ ಏನ್ ಅನ್ಸ್ತಿದೆ? ಸೆಕ್ಸಿ. ಈ ಔಟ್ಫಿಟ್ ಅಲ್ಲಿ ನಿಮ್ಗೆ ಇಟ್ಸ್ ಮೈ ಬಂಚ್ ಆಫ್ ವೆನಿಟಿ ಬ್ಯಾಗ್. ಇಟ್ ಹ್ಯಾಸ್ ಫುಲ್ ಆಫ್ ಅಮೌಂಟ್. ಬ್ಲಾಗ್ನ ಎಂಜಾಯ್ ಮಾಡಿದ್ರಿ ಅನ್ಸುತ್ತೆ. ಸೊ ಎಂಜಾಯ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿರಿ, ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಬಾಯ್. ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ.